ಆತ್ಮವಸ್ತು ಆದ್ದರಿಂದ ಆಗ ನಾವು ಆತ್ಮವಸ್ತು ಆಗಿರೋದ್ರಿಂದ ದೇಹಾದಿಗಳ ಸಮಸ್ಯೆಗಳೇ ಬರೋದಿಲ್ಲ. ದೇಹ ಮನಸ್ಸಾದಿಗಳು ಹೋಗಿ ಬರುವು. ಅವುಗಳಿಗೆ ಅಸ್ತಿತ್ವ ಕೊಟ್ಟಿರೋದು ಮನಸ್ಸೇ. ದೇಹವೇ ನಾನು ಅಂತ ನಮಗೆ ಮೈಗೂಡಿ ಬಿಟ್ಟಿರ್ತದ. ಇದು ಅನಧಿಕಾರಿಗಳ ಭ್ರಮೆ ಆಗಿರ್ತದೆ. ಆದ್ರೆ ಶ್ರವಣವನ್ನ ಕೇಳ್ತಾ ಕೇಳ್ತಾ ಅನಧಿಕಾರಿಗಳಿಗೂ ಸಹಿತ ಅನುಭವ ಬರ್ತಾ ಬರ್ತಾ ಹೋಗ್ತದ. ಸತ್ಯವಸ್ತು ಈ ದೇಹ ಮನಸ್ಸಾದಿಗಳಿಂದ ಬಾಧಿತ ಆಗೋದೇ ಇಲ್ಲ. ಇವುಗಳಿಗೆ ಸತ್ಯವಸ್ತುವೇ ಆಧಾರವಾಗಿರ್ತದೆ. ರಾಜ್ಕುಮಾರನ ಪಾಠ ಮಾಡೋವಾಗ ಅವನಿಗೆ ಅವು ಏನಂದ್ರೂ ಸಹಿತ ಅದರ ಅನುಭವ ಬರೋದೇ ಇಲ್ಲ. ಆದ್ರ ತಾಧ್ಯಾತ್ಮ ಹೊಂದಿದ್ರೆ ಮಾತ್ರ ಅವರಿಗೆ ಆದಂಗ ಅನಿಸ್ತದೆ ಹೊರತು ಅವರಿಗೆ ಸತ್ಯವಾಗಿ ಅದರ ಅನುಭವ ಆಗೋದಿಲ್ಲ. ಹಾಗೇ ನಮಗೂ ಸಹಿತ ನಾನು ದೇಹವೇ ಮನಸ್ಸೇ ಅಹಂಕಾರವೇ ಅಂತ ತಾಧ್ಯಾತ್ಮ ಆಗಿ ಅದು ಆದಂಗ ಆಗಿರ್ತದ. ದೇವರು ಈ ದೇಹ ಮನಸ್ಸಾದಿಗಳು ಅಲ್ಲವೇ ಅಲ್ಲ. ಇವುಗಳ ಬಗ್ಗೆ ಮಾಡಿದ ಕೆಲಸಗಳೆಲ್ಲವೂ ಸಹಿತ ತೌಡು ಕುಟ್ಟಿದಂಗೆ. ಇವೆಲ್ಲವೂ ಸಹಿತ ಅಹಂಕಾರದ ವ್ಯವಹಾರಗಳು. ಇವುಗಳನ್ನು ಮಾಡಿದರಿಂದ ಮೈಕೈ ನೋವೇ ಹೊರತು ಇದರಿಂದ ಏನೂ ಫಲ ಇಲ್ಲ. ನಾನ್ ಮಾಡೇನು ಅನ್ನೋದು, ಬಡಬಡವಾಗಿ ಮಾತಾಡಿಸೋದು, ಅನಿಸಿದ್ರೂ ಸಹಿತ ಅನುಭವಕ್ಕೆ ಬಂದ್ರೂ ಸಿಗೋದಿಲ್ಲ. ಅಹಂಕಾರ ನಾನು ಅಲ್ಲ ಅಂತ ಸ್ವಲ್ಪ ಅನಿಸಿದ್ರೂ ಸಹಿತ ಅದ ಅನುಭವಕ್ಕೆ ಬಂದ್ರೆ ಬ್ರಹ್ಮವಸ್ತು ನಮ್ಮನ್ನ ಆವರಿಸಿಕೊಂಡು ಬಿಡುತ್ತದೆ. ಇನ್ನು ಉಳಿದದ್ದು ದೇವದೇಹ, ದೇವರ ಮನಸ್ಸು, ಅವರ ಕಾರ್ಯಗಳೆಲ್ಲವೂ ಸಹಿತ ದೇವರ ಕಾರ್ಯಗಳು. ಈ ಜೀವನಿಂದ ನಾನಿನಿಂದ ಜಿಗಿದು ಬಿಡ್ಬೇಕು. ಆಗ ಬ್ರಹ್ಮಾನುಭವ ಆದ್ರೆ ಈ ದೇಹ ಮನಸ್ಸಾದಿಗಳ ಕನೆಕ್ಷನ್ನೇ ತಪ್ಪಿ ಹೋಗಿ ಬಿಡ್ತದೆ. ಪರಮಾತ್ಮನಲ್ಲಿ ಒಂದಾಗಿ ಬಿಟ್ರೆ ನಾನು ಅನ್ನೋದು ಉಳಿಯೋದೇ ಇಲ್ಲ. ಈ ದೇಹಾದಿಗಳು ನಾನು ಅನ್ನೋ ಅನುಭವನೇ ಹೋಗಿ ಬಿಡ್ತದ. ಮನಸ್ಸು ದೇಹಾದಿಗಳು ಇಲ್ದಂಗೆ ಆಗಿ ಬಿಡ್ತಾವ. ಅವರು ದೇವರಾಗೇ ಬದುಕ್ತಾರೆ. ಅವರು ಸಹಜವಾಗೇ ಬದುಕಿದ್ರು ಸಹಿತ ಅವರ ಬದುಕೆಲ್ಲ ದೇವಮಯ ಬದುಕಾಗ್ತದ. ಆ ಅನುಭವ ಆನಂದಮಯ. ಅವಾಗ ಮೆಲುಕು ಹಾಕೋದಕ್ಕೆ ಮನಸ್ಸೂ ಸಹಿತ ಉಳಿಯೋದಿಲ್ಲ. ಮೊಬೈಲ್ನ ಚಾರ್ಜರ್ ಕನೆಕ್ಷನ್ ತಪ್ಪಿ ಹೋದಂಗೆ ದೇಹದ ಮನಸ್ಸಿನ ಕನೆಕ್ಷನ್ ಅಹಂಕಾರದ ಜೊತೆಗೆ ತಪ್ಪಿ ಬಿಡ್ತದ. ದೇಹ ತನ್ನಷ್ಟಕ್ಕೆ ತಾನೇ ಬದುಕ್ತಾ ಹೋಗ್ತದ. ದೇಹ ತನ್ನ ಆಹಾರ ವಿಹಾರ ಚಟುವಟಿಕೆಗಳ ಮೇಲೆ ಉಳಿತದೋ ಅಳಿತದೋ ಅದಕ್ ಬಿಟ್ಟಿರೋದು. ತಾನು ಭಾವವಳಿಯ ದುಃಖದ ಕೇಡು ಅಂತ ನಿಜಗುಣರು ಹೇಳಿದ್ದಾರೆ. ಅಹಂ ಪ್ರಜ್ಞೆಗೆ ಮನಸ್ಸೇ ಕನೆಕ್ಷನ್ ಹೊಂದಿರ್ತದ. ಅಹಂ ಪ್ರಜ್ಞೆ ಹೋದ ಮೇಲೆ ಪರಮಾತ್ಮನೊಂದಿಗೆ ಕನೆಕ್ಷನ್ ಆಗಿ ಬಿಡುತ್ತದ. ಆಗ ಮನಸ್ಸು ಬಹಳ ಸ್ವಚ್ಛ ಆಗಿ ಆಗ ಅವರ ಮಾತುಗಳೆಲ್ಲ ದೇವರ ಮಾತುಗಳೇ ಆಗಿಬಿಡ್ತವೆ. ದೇವರು ಅವರನ್ನೆಲ್ಲ ವ್ಯಾಪಿಸಿಕೊಂಡು ಬಿಡ್ತದ. ಚಿಜ್ಜಡ ಗ್ರಂಥಿ ಆಗೋದು ಬಹಳ ಕಷ್ಟ. ನಮ್ಮ ಮನಸ್ಸು ಬಹಳ ದುರ್ಬಲ ಆಗಿ ಬಿಡ್ತದೆ. ಅದು ಸಂಸಾರದಲ್ಲಿ ಮುಳುಗಿ ಮುಳುಗಿ ಅದು ದುರ್ಬಲ ಆಗಿರ್ತದೆ. ಶ್ರವಣಾದಿಗಳಿಂದ ಮನಸ್ಸು ಶುದ್ಧ ಆಗ್ತದೆ. ಬ್ರಹ್ಮಾನುಭವ ಪಡಿಬೇಕೆಂಬ ಹಂಬಲ ಉಳ್ಳವರಿಗೆ ಮನಸ್ಸು ಪ್ರಬಲವಾಗ್ತಾ ಹೋಗ್ತದೆ. ದೇಹವನ್ನ ಬಳಸಿದಷ್ಟು ಅದು ಪ್ರಬಲವಾಗ್ತಾ ಹೋಗ್ತದಂತ ಅಪ್ಪೋರು ಹೇಳ್ತಾ ಇದ್ರು. ಜ್ಞಾನಿಗಳ ಹತ್ರ ಹೋದ್ರೆ ನಾವು ಧನ್ಯರಾಗ್ತೀವಿ. ಜ್ಞಾನಿಗಳು ನಮ್ಮ ಹಸ್ತಮುದ್ರೆಯನ್ನು ತಿದ್ದಿ ಬಿಡ್ತಾರಂತ ಹೇಳಿದ್ರು. ನಮ್ಮ ದೇಹ ಬುದ್ಧಿ ಸಶಕ್ತ ಇದ್ದಾಗ ಶ್ರವಣಾದಿಗಳನ್ನ ಕೇಳಿ ಸಾಧನೆಯಲ್ಲಿ ತೊಡಗ್ಬೇಕು. ಬ್ರಹ್ಮಾನುಭವದಲ್ಲಿ ಏನಂದ್ರೆ ಏನೂ ಉಳಿಯೋದಿಲ್ಲ. ಪರಮಾತ್ಮ ಅನುಭವ ಉಕ್ಕಿ ಬಂದ್ರೆ ಈ ದೇಹ ಮನಸ್ಸು ಅಹಂಕಾರಾದಿಗಳೆಲ್ಲವೂ ಸಹಿತ ಕೊಚ್ಚಿಕೊಂಡು ಹೋಗಿ ಬಿಡ್ತವೆ. ದೇಹ ನಾನು ಅನ್ನೋರ್ದು ಬರೀ ಗದ್ದಲ, ಕೇಳುವವ್ರದು ಗದ್ದಲ, ಹೇಳುವವ್ರದು ಗದ್ದಲ. ಭಾವನೆಗಳೆಲ್ಲ ಮನಸ್ಸಿನವು. ಆದರೆ ದೇವರು ಭಾವಾತೀತ. ಗುರುಭಕ್ತಿಯಿಂದ ಶ್ರದ್ಧೆಯಿಂದ ಮಾತ್ರ ಈ ಅನುಭವ ಬರೋದು. ಪಕ್ವವಾದ ಮನಸ್ಸಿಗೆ ಜ್ಞಾನ ಸ್ಫುರಿಸಿ ಬಿಡ್ತದೆ. ಜ್ಞಾನಿಗಳ ಮಾತು ನಮ್ಮಲ್ಲಿ ಪ್ರವೇಶ ಮಾಡೋದೇ ಕಷ್ಟ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಇವತ್ತು ಅಪ್ಪಾಜಿ 11ನೇ ಸೂತ್ರವನ್ನ ವಿವರಿಸಿದ್ರು. ಇರುವಿಕೆ ಬಿಟ್ಟು ಮತ್ತೊಂದಿಲ್ಲ ಅಂತ ರಮಣ ಮಹರ್ಷಿ ಹೇಳ್ತಾರೆ. ತ್ರಿಕಾಲಾಬಾಧಿತ ಆತ್ಮ ನಾವು. ಅದು ದೇವಸತ್. ಅದು ಯಾವಾಗಲೂ ಇದೆ. ದೇಹ ಮನಸ್ಸುಗಳು ಹೋಗಿ ಬರುವವು. ಮೊದಲು ಗುರುಗಳಿಂದ ಚೆನ್ನಾಗಿ ಶ್ರವಣ ಮಾಡಬೇಕು. ದೇಹವೇ ನಾನು ಅಂತ ಮೈಗೂಡಿಸಿಕೊಂಡಿರೋರು ಅನಧಿಕಾರಿಗಳು. ಅವರೂ ಕೇಳಿ ಕೇಳಿ ಅಧಿಕಾರಿ ಆಗ್ತಾರೆ. ನಿಜವಾದ ದೇವರನ್ನ ಇಲ್ಲದ ಹಾಗೆ ಮಾಡಕ್ಕಾಗಲ್ಲ. ಮನಸ್ಸು ಎಷ್ಟೇ ಕಷ್ಟಪಟ್ಟರೂ ದೇವರನ್ನ ಇಲ್ಲದ ಹಾಗೆ ಮಾಡಕ್ಕಾಗಲ್ಲ. ಅವುಗಳು ಆತ್ಮನ ಆಶ್ರಯದಲ್ಲೇ ಬದುಕಿರೋದು. ದೇಹಕ್ಕೆ ಮನಸ್ಸಿಗೆ ನಾವು ತಾದಾತ್ಮ್ಯ ಹೊಂದಿರ್ತೀವಿ. ಆದ್ದರಿಂದ ಅದಕ್ಕೆ ಏನೇ ದುಃಖ ಆದ್ರೂ ನನಗೆ ಆದಂಗ ಆಗತ್ತೆ.
ಆದ್ರೆ ಅದು ನಿಜವಾಗಿಯೂ ನನಗೆ ಆಗಿರಲ್ಲ. ಗುರುಗಳ ಮಾತು ತನ್ಮಯವಾಗಿ ಕೇಳ್ಬೇಕು. ಅದು ಋಷಿಗಳ ಮಾತು. ದೇವರಿಗೆ ಕೈ ಕಾಲು ಅಂತರಂಗ ಮನಸ್ಸು ಇಲ್ಲ. ಬ್ರಹ್ಮಜ್ಞಾನಿಗೆ ಜೀವರಲ್ಲ ದೇವರೆಂಬ ಅನುಭವ ಇರತ್ತೆ. ಅವಾಗ ಅವರ ವಾಣಿ ದೇವವಾಣಿ, ಕಾರ್ಯ ದೇವಮಯ. ಪರಮಾತ್ಮನಲ್ಲಿ ಬದುಕಿದರೆ ನಾನು ಉಳಿಯೋದಿಲ್ಲ. ಗುರುಗಳು ಸಾವಿನಿಂದ ತಪ್ಪಿಸ್ಕೊಂಡಿರ್ತಾರೆ. 10,000 ಕನ್ನಡಿಗಳು ಹೋದರೂ ನನಗೆ ಏನೂ ಆಗಲ್ಲ. ಹಾಗೆ ನನಗೆ ಆಗಲ್ಲ. ದೇಹಕ್ಕೆ ಏನೇ ಉಪಚಾರ ಮಾಡಿದರೂ ಅದು ನಾಶವಾಗಿ ಬಿಡುತ್ತೆ. ಅದರ ಅತಿ ವ್ಯಾಮೋಹದಿಂದ ದುಃಖ ಆಗಿದೆ. ಆದರೆ ಆತ್ಮದ ಸಮುದ್ರಕ್ಕೆ ಸೇರಿದರೆ ಅಹಂ ಪ್ರಜ್ಞೆ ಹೋಗಿಬಿಡತ್ತೆ. ಮನೋರೋಗದ ಮೂಲ ಅಹಂಕಾರ. ಆತ್ಮಜ್ಞಾನ ಆದರೆ ದೇಹವೂ ದೇವರು, ಮನಸ್ಸೂ ದೇವರು. ಸತ್ಯವನ್ನ ಅರಿತಾಗ ಅಹಂಕಾರ ಬೇರೆಯಾಗಿ ಹೋಗತ್ತೆ. ಚಿಜ್ಜಡ ಗ್ರಂಥಿ ನಷ್ಟ ಆಗೋದು ದುರ್ಲಭ. ಮನಸ್ಸಿನಲ್ಲಿ ಗುರುಗಳೊಬ್ಬರೇ ಇರಬೇಕು. ಆತ್ಮನನ್ನ ಅನುಭವಿಸಬೇಕು. ಬುದ್ಧಿ ಮನಸ್ಸು ಅಹಂಕಾರದಲ್ಲಿ ಆಶ್ರಯ ಪಡೆದಿರತ್ತೆ. ಅಹಂಕಾರ ನಷ್ಟ ಆದ್ರೆ ನಾವು ದೇವಮಯ ಆಗ್ತೀವಿ. ದೇಹ ನಾನು ಅನ್ನೋರ ಗದ್ದಲ ಬಹಳ. 1000 ವರ್ಷ ಗುರುಗಳು ಹೇಳಿದರೂ ದೇಹ ನಾನು ಅನ್ನುವುದು ಹೋಗಿರಲ್ಲ. ಯಾಕೆಂದ್ರೆ ಗುರುಗಳು ಏನೇ ಹೇಳಿದರೂ ಅವರ ಮಾತಿನಲ್ಲಿ ನಾವು ಅತಿ ಶ್ರದ್ಧೆ ಇಡ್ಬೇಕು. ಮನಸ್ಸು ಪಕ್ವ ಆದರೆ ಜ್ಞಾನ ತಾನೇ ಸ್ಫುರಿಸತ್ತೆ. ಗುರುಗಳ ಒಂದು ಮಾತು ನಮ್ಮೊಳಗೆ ಪ್ರವೇಶ ಮಾಡಿದರೆ ಸಾಕು. ಆದರೆ ಒಳಗೆ ಪ್ರವೇಶ ಮಾಡೋದೇ ಕಷ್ಟ. ಯಾಕೆಂದ್ರೆ ಒಳಗೆ ಏನೇನೋ ತುಂಬಿ ಬಿಟ್ಟಿರುತ್ತೆ. ಗುರುಗಳ ಮಾತನ್ನ ಕೇಳಿದರೆ ಜೀವನ್ಮುಕ್ತರಾಗಿ ಬಿಡ್ತೀವಿ ಅಂತ ಹೇಳಿದ್ರು. ಧನ್ಯವಾದಗಳು.